ಸೊ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಇನ್ನೊಂದು ವಿಡಿಯೋದಲ್ಲಿ ನಾನು ಡೆಕತ್ಲಾನ್ಗೆ ಹೋಗಬೇಕು. ಹೊಸ ಐಟಮ್ ಬಂದಿದೆ ಅಂತೆ ಡೆಕತ್ಲಾನಲ್ಲಿ. ನೋಡೋಣ ಏನು ಹೊಸ ಐಟಮ್ ಬಂದಿದೆ, ನನಗೂ ಗೊತ್ತಿಲ್ಲ. ಡೆಕತ್ಲಾನಲ್ಲಿ ತುಂಬ ದಿನ ಆಯಿತು ಹೋಗಿ. ಈ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗ್ನು ಅಲ್ಲೇ ತೊಗೊಂಡಿದ್ದು. ಈಗ ಒಂದು ಸೈಡ್ ಬ್ಯಾಗ್ ಬೇಕಾಗಿತ್ತು ನನಗೆ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಸೈಡ್ ಬ್ಯಾಗ್ ಬೇಕು. ಅದರಲ್ಲಿ ಪಾಕೆಟ್ಟು, ಮೊಬೈಲು, ಕೆಲವೊಂದು ಎಕ್ಸಸರೀಸು ಇಟ್ಕೊಬೇಕಾಗುತ್ತೆ. ಸೈಡ್ ಬ್ಯಾಗ್ ಇದ್ದರೆ ನಮ್ಮ ಹತ್ರ ನನ್ನ ಎದೆಲೇ ಇರುತ್ತೆ ಎಲ್ಲ ಐಟಮ್ ಅನಿಸುತ್ತೆ ನನಗೆ. ಸೊ ಹೋಗಿ ಬರೋಣ ಬನ್ನಿ, ನೋಡೋಣ ಹೆಂಗಿರುತ್ತೆ ಅಂತ. ಇದು ನಾನು ಹೋಗ್ತಾ ಇರೋದು ಕೆಂಗೇರಿ ಟು ಮೈಸೂರು ರೋಡಲ್ಲಿರೋದು. ಲೆಟ್ಸ್ ಗೋ. ಸೊ ಬನ್ನಿ ಹೋಗೋಣ. ಟ್ರಾಫಿಕ್ಕು ಸ್ವಲ್ಪ ಲೈಟಾಗಿದೆ, ಜಾಸ್ತಿ ಏನು ಇಲ್ಲ. ಇದು ಮೈಸೂರಿಗೆ ಡಿವಿಯೇಷನ್ಗೆ ಹೋಗೋ ರೋಡು. ನೋಡಿ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ಮು. ಹೆಂಗೆ ಬಂದ ನೋಡಿ ಕೋತ್ ನನ್ನ ಮಗಂತಂದು. ಅಲ್ಲ ಏನಾದರೂ ಗುದ್ದಿದ್ರೆ ಏನು ಕತೆ, ಯಾಕೆ ಹಿಂಗೆ ಆಪೋಸಿಟಲ್ಲಿ ಬರ್ತಾರೆ ಅಂತಲೇ ಗೊತ್ತಿಲ್ಲ ಗುರು. ಆಪೋಸಿಟ್ ಅದು ಒನ್ ವೇ ಆ್ಯಕ್ಚುಲಿ ಬರೋಂಗಿಲ್ಲ. ಬಂದರೆ ಪೊಲೀಸ್ ಏನೋ ನೋಡಿದ್ರೆ ಲಾಕ್ ಹಾಕೊಂಡ್ರೆ ಬಿಡೋದಿಲ್ಲ. ಆದರೂ ಯಾವಾಗಲೂ ಕೂಡ ನೋಡಿ ಇಲ್ಲೊಬ್ಬ ಹೋಗ್ತಾಯಿದ್ದಾನೆ ನೋಡಿ, ಅಲ್ಲಿ ಮೇಲೆ ಹೋಗ್ತಾಯಿದ್ದಾರೆ ನೋಡಿ. ಆ ಮೇಲಿಂದ ಡಿವಿಯೇಷನ್ ತೊಗೊಂಡು ಹಂಗೆ ಹೋಗ್ಬೋದು, ಆದರೆ ಇಲ್ಲ, ಹಿಂಗೇ ಬರ್ತಾರೆ. ಏನು ಮಾಡೋಕ್ಕಾಗುತ್ತೆ. ಕಾರ್ ಇವಾಗ ಬೈಕ್ ಆದರೆ ಓಕೆ, ಈಗ ಕಾರ್ ಗೀರ್ ಬಂದುಬಿಟ್ರೆ ಏನು ಮಾಡೋದು. ಸಡನ್ನಾಗಿ ಇಟ್ಟ ಅಂದರೆ ಏನು ಕತೆ. ಆ ಬೀಮ್ ಹೊಡಿಯೋದು ಕಾರ್ ಕಾಣಿಸಲ್ಲ ಅವ್ರಿಗೂ, ಅವ್ರು ಲೆಫ್ಟಿಗೆ ಬರ್ತಾರೆ ರೈಟಿಗೆ ಬರ್ತಾರೆ ಅಂತ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಡೆಕತ್ಲಾನಿಗೆ ಹೋಗ್ಬಿಡೋಣ. ಇಲ್ಲೂ ಹುಷಾರಾಗಿ ಓಡಾಡಿ. ಹಿಂಗೆ ರೈಟ್ ಬರುತ್ತೆ ನೋಡಿ, ರೈಟ್ ತಿರ್ಕೊಬೇಕಾದ್ರೆ ಫಾಸ್ಟಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಇಂಡಿಕೇಟ್ರ್ ಹಾಕ್ಕೊಂಡು ಹುಷಾರಾಗಿ ಓಡಾಡಿ. ಲೈಟಿಂಗ್ ನೋಡಿ ಮಿಂಚ್ತಾ ಇದೆ ಹಂಗೆ. ಯಾವುದೋ ಹೋಟ್ಲಪ್ಪ, ಸಖತ್ ಫೇಮಸ್ ಹೋಟ್ಲು. ಏನು ಜನ ಇರ್ತಾರೆ ಗೊತ್ತಾ, ಅಯ್ಯೋ ಯಾವಾಗಲೂ ಜನ. ಮೈಸೂರು ರೋಡಲ್ವಾ, ಕಮ್ಮಿ ಹೋಟೆಲ್ಗಳು, ಬಟ್ ಮೈಸೂರು ರೋಡಲ್ಲಿ ಬೆಂಕಿ. ಸ್ಟ್ರೀಟ್ ಫುಡ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಹೈಜೀನಿಕ್ಕಾಗಿ ಮಾಡಿಕೊಡ್ತಾರೆ ನಿಮಗೆ. ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಒಂದ್ಸಲ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕೊನೆಗೂ ಟಿಕೆಟ್ ಸಿಗ್ತಾಯಿಲ್ಲ ಬಾಸ್ದು. ನಾನು ಸಿದ್ದೇಶ್ವರ, ಸಿದ್ಧಲಿಂಗ, JP ನಗರ, ಪೊಟ್ಟೇನಹಳ್ಳಿ ಹತ್ರ ಹೋಗೋಣ ಅಂತ ನೋಡ್ತಾಯಿದ್ದೀನಿ. ಸಂಡೇ ಆದರೆ ಹೋಗಿ ಬರ್ತೀನಿ. ನೋಡಲೇಬೇಕು ಅನಿಸ್ತಾ ಇದೆ. ಟಿಕೆಟ್ ಸಿಗ್ತಾಯಿಲ್ಲ, ಏನು ಮಾಡೋದು. ನಾನೆಲ್ಲ ಫಸ್ಟಲ್ಲಿ JP ನಗರದಿದ್ದಾಗ ಅಲ್ಲೇ ಹೋಗ್ತಾಯಿದ್ದು ಫಿಲಮ್ಗೆಲ್ಲ. ನೋಡಿ ಬಂದೇ ಬಿಡ್ತು. ಡೆಕತ್ಲಾನ್ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, ಸೂಪರಾಗಿದೆ.
ಬಟ್ ಏನಂದರೆ ಡೆಕಾತ್ಲಾನಿಂದ ನೀವು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಅಲ್ಲಿಂದ ಯೂಟರ್ನ್ ಹೊಡಿಯೋಕ್ಕೆ ಜಾಗನೇ ಇಲ್ಲ. ಮೈಸೂರು ಎಕ್ಸ್ಪ್ರೆಸ್ ಕೆಳಗಡೆ ಸರ್ವಿಸ್ ರೋಡ್ಗೆ ಹೋಗಿ ಅಲ್ಲಿಂದ ಯೂಟರ್ನ್ ನೋಡ್ಕೊಂಬರ್ಬೇಕು. ನೈಸ್ ರೋಡಲ್ಲಿ ಒಂದು ಐತೆ, ಬಟ್ ನೈಟ್ ಹೊತ್ತು ನೈಸ್ ರೋಡು ಕ್ಲೋಸ್ ಆಗಿಬಿಡುತ್ತೆ. 8:30 ಮೇಲೆ ಕ್ಲೋಸ್ ಅನ್ಸುತ್ತೆ ನೈಸ್ ರೋಡು. ನಾನು ನೈಸ್ ರೋಡಲ್ಲಿ ಹೋಗಿ ಕೇಳಿದೆ, ಇಲ್ಲ ಅಂತ ಹೇಳಿದ್ರು, ಬಿಡಲಿಲ್ಲ. ಈಗ ಬಿಡೋದಿಲ್ಲ, ನೀವು ಹಂಗೆ ಮೈಸೂರು ರೋಡಿಂದ ಡಿವಿಯೇಷನ್ ತೊಗೊಂಡೋಗಿ ಅಂದರು. ಸೊ ನೋಡಿದ್ರಲ್ಲ ಡೆಕಾತ್ಲಾನಲ್ಲಿ 17 ಒಂದು ಫೆಸ್ಟ್ ಇದೆ ಕ್ರಿಸ್ಮಸ್ಗೆ, ಅವಾಗ ಆಫರ್ ಬಿಡ್ತಾರಂತೆ. ಲೈಕ್ ಅವತ್ತು ಟ್ರೈ ಮಾಡೋಣ ಅಂತ ಇದ್ದೀನಿ ನಾನು. 17th ಈ ಚಳಿಗಾಲ ಇನ್ನೂ ಮುಗಿಯೋದಿಲ್ಲ, ಸಖತ್ ಚಳಿ ಆಗ್ತಾಯಿದೆ. ಜಾಕೆಟ್ ಹಾಕೊಂಡಿದ್ರು ಚಳಿ ಆಗ್ತಾಯಿದೆ, ಪರವಾಗಿಲ್ಲ, ನಡೆಯೋದಂಗೆ ಗಾಡೀಲಿ ಹೋಗೋದು, ಏನು ಮಾಡೋಕ್ಕಾಗುತ್ತೆ. ಸೊ ನೋಡಿದ್ರಲ್ಲ ಡೆಕಾತ್ಲಾನಲ್ಲಿ 17th ಫೆಸ್ಟಿವಲ್ ಇದೆಯಂತೆ, ಲೈಕ್ ಕ್ರಿಸ್ಮಸ್ದಲ್ವಾ, ಅವಾಗ ಆಫರ್ ಸಿಗುತ್ತೆ ಅಂತ ಹೇಳಿದ್ರು. 17th ನಾನು ಹೋಗ್ತೀನಿ, ನೀವು ಬರೋಂಗಿದ್ರೆ ಬನ್ನಿ ಎಲ್ಲರೂ ಕೂಡ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡಿಗರಿಗೆ ನಮಸ್ಕಾರ.